ವಿಜಯ್ ರಿಯಾಜ್ ಆದ ಹಾಗೆ ನೇಹಾ ಕೂಡ ಇನ್ಯಾರೋ ಆಗಿರ್ಬೋದಲ್ವಾ? ನನ್ಗೆ ಹುಡುಗಿ ಡಿಫ್ರೆಂಟ್ ಲುಕ್ಸ್ ಅಂಡ್ ಏಜ್ ಗ್ರೂಪ್ಸ್ ಅಲ್ಲಿ ಬೇಕು. ಎಲ್ಲ ಡಿಪಾರ್ಟ್ಮೆಂಟ್ಗೂ ಕಳಿಸಿ. ನೋ ನೀಡ್ ಮ್ಯಾಮ್, ನೇಹಾ ಸಿಕ್ಕದ್ಲು. ಇದವಳ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಮತ್ತೆ ಲೈವ್ ಫುಟೇಜ್. ಆದ್ರೆ ಮಾಯಾ ಅನ್ನೋ ಹೆಸರಲ್ಲಿ ವಿಜಯವಾಡಗೆ ಟಿಕೆಟ್ ಬುಕ್ ಆಗಿದೆ ಮ್ಯಾಮ್. ಬಸ್ ಎಷ್ಟೊತ್ತಿಗೆ? ಈಗಲೇ. ನೋಡ್ ಹೇಮಾ, ಮೇಡಮ್ ಅಲ್ಲಿ ನೋಡಿ, ಅಲ್ಲಿದೆ ಬಸ್. ದೇರ್. ಪ್ರಹ್ಲಾದ್ ಯಾಕೆ ನಿಲ್ಲಿಸ್ತಾ ಇದ್ಯಾ? ಗೋ ಪ್ರಹ್ಲಾದ್, ಗೋ. ಮೇಡಮ್, ನನ್ಗೇನು ಅರ್ಥ ಆಗ್ತಾ ಇಲ್ಲ. ನಾನು ಮ್ಯೂಸಿಕ್ ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಇಕ್ಬಾಲ್ ಯಾರು? ವಿಜಯ್ ಯಾರು? ಅಷ್ಟಕ್ಕೂ ನೀವ್ ಯಾರು? ನೀವ್ ಏನ್ ಹೇಳ್ತಾ ಇದ್ದೀರಾ? ಅಲ್ಲ ನೇಹಾ, ಬೇರೆ ಊರಿಗೆ ಯಾಕೆ ಹೋಗ್ತಿದ್ಯಾ? ಅಲ್ಲೂ ಮ್ಯೂಸಿಕ್ ಶಾಪ್ ಇದೆಯಾ? ಮೇಡಮ್, ಅದು ನೇಹಾ ಅಲ್ಲ, ಮಾಯಾ. ಅವ್ರು ಹೇಳಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಇಲ್ಲೇ ದಿವ್ಯಾ ಅವ್ನು ನನಗೆ ಕೊಟ್ಟಿದ್ದು. ಓಕೆ. ಬ್ರೌನ್ ಕವರಲ್ಲಿ ಸಿರಿಂಜ್ ಅಂಡ್ ರೀಲ್ಸ್. ಹತ್ರದಲ್ಲಿರೋ ಮೆಡಿಕಲ್ ಶಾಪಲ್ಲಿ ಚೆಕ್ ಮಾಡೋಣವಾ? ಎಸ್. ದಿವ್ಯಾ, ಪೆನ್ ಅಂಡ್ ಪೇಪರ್. ಐ ಥಿಂಕ್ ಐ ಕ್ಯಾನ್ ಸ್ಕೆಚ್ ಹಿಮ್. Guys, we just have one day. Hema, any updates? ಮೇಡಮ್, ಮಾಯಾ ಹೇಳಿದ ಡೀಟೇಲ್ಸ್ ಎಲ್ಲ ಫೇಕ್. ಅವಳನ್ನ ಫಾಲೋ ಮಾಡ್ತಿದ್ದೀನಿ. Good. Don't lose her. ಓಕೆ ಮೇಡಮ್. ಪ್ರಾಕ್ಸಿ ಮ್ಯಾಮ್, ರಿಷಿ ಅಂಡ್ ದಿವ್ಯಾ ಸಿರಿಂಜ್ ಕೊಟ್ಟೋನ್ನ ಹುಡುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಕೀಪ್ ಅ ಕ್ಲೋಸ್ ಟ್ರ್ಯಾಕ್ ಆನ್ ದೆಮ್. ಓಕೆ ಮ್ಯಾಮ್. ಪ್ರಹ್ಲಾದ್, ರಿಯಾಜ್ ನೀನ್ ಮುಂದೆನೇ ಇದೆ ನೋಡು. ರೆಡ್ ಶರ್ಟ್. ಗಾಟ್ ಹಿಮ್ ಪ್ರಾಕ್ಸಿ. ಅಣ್ಣ, ಇವ್ರೇನಾದ್ರೂ ಇಲ್ಲಿ ಕೆಲಸ ಮಾಡ್ತಿದ್ರಾ? ಇಲ್ಲ. ಸಲಾಂ. ಎಕ್ಸ್ಕ್ಯೂಸ್ ಮೀ, ಇವ್ರನ್ನೆಲ್ಲಾದ್ರೂ ನೋಡಿದೀರಾ? ಹಾ, ಇವ್ನು ಡೆಲಿವರಿ ಮಾಡ್ತಿರ್ತಾನೆ. ಸ್ಟ್ರೈಟ್ ರೈಟ್ ಹೋದ್ರೆ ಮನೆ ಸಿಗುತ್ತೆ. ಥ್ಯಾಂಕ್ ಯು. ಪ್ರಹ್ಲಾದ್, ಮೇಡಮ್, ರಿಯಾಜು ಬಾಲ್ನಗರ್ ಇಂಡಸ್ಟ್ರಿಯಲ್ಲಿ ಯಾರ ಜೊತೆ ಮಾತಾಡ್ತಾನೆ. ಕೀಪ್ ಎನ್ ಐ ಆನ್ ಹಿಮ್. ಮೇಡಮ್, 511 ಮುಂದೆ ಇದ್ದಾಳೆ. ಮೇಡಮ್, ಅಶೋಕ್ ನೀವೆಲ್ಲಿದ್ದೀರಾ? ಮಾಯನ್ ಫಾಲೋ ಮಾಡ್ತಿದ್ದೀನಿ. ಹಲೋ, ನೀನ್ ರಿಯಾಜ್ ವಿಷಯ ನೋಡ್ಕೋ. ಐಲ್ ಕಾಲ್ ಯು ಬ್ಯಾಕ್. ಮೇಡಮ್, ಮೇಡಮ್. ಛೇ. ಸರ್, ಇವ್ರನ್ನ ಅಪ್ಪ ಯಾರು? 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 ಸಿರಿಂಜ್ ಯಾಕೆ ಕೊಟ್ರಿ? ಅಷ್ಟಕ್ಕೆ ಯಾರು ಕೊಡಕ್ ಹೇಳಿದ್ದು? ನಿಮ್ ತರನೇ ಮಾಸ್ಕ್ ಹಾಕೊಂಡಿದ್ರು. ದುಡ್ಡು ಕೊಟ್ರು, ಡೆಲಿವರಿ ಮಾಡಿ ಅಂದ್ರು ಮಾಡ್ದೆ. ಏನಿಲ್ಲ, ನಾವಿಬ್ರು ಟಿಂಡರಲ್ಲಿ ಸಿಕ್ಕಿದ್ವಿ. ಅದಾದ್ಮೇಲೆ ಇವಳನ್ನ ರಿಷಿ ಗೇಮಲ್ಲಿ ನೋಡಿದ್ಮೇಲೆ ನಮ್ಮಿಬ್ರಿಗೂ ತುಂಬ ಕಾಮನ್ ಇಂಟ್ರೆಸ್ಟ್ ಇದೆ. ಆದರೆ ಪಬ್ಲಿಕ್ ಪ್ಲೇಸಲ್ಲಿ ಸಿಕ್ಕಿದ್ರೆ ಜನ ಎಲ್ಲ ಅಪಾರ್ಥ ಮಾಡ್ಕೋತಾರೆ ಅಂತ. ಈ ಥರ ಫಾರ್ಮ್ ಹೌಸ್ ಅಲ್ಲಿ ಆದ್ರೆ ಅಪಾರ್ಥ ಮಾಡ್ಕೊಳ್ಳಲ್ಲ.
ಇಲ್ಲ ಕಸ್ಟಮರ್ ಕೇರ್ ಅಷ್ಟೇನೆ. ಸರ್ ಸತ್ಯ ಮೇಡಮ್ ರೆಸಾರ್ಟ್ಗೆ ಬಂದಿದ್ದೀನಿ ಸರ್. ಮೇಡಮ್ ನೀವು ನಿಮ್ ಸರ್ ವಿಷಯ ನಾನು ನೋಡಾಯ್ತು, ನೀನ್ ರಿಯಾಜ್ ವಿಷಯ ನೋಡ್ಕೋ. ಏನಾಯ್ತು ರಿಷಿ? ಅಯ್ಯೋ ಏನಾಯ್ತು ಹೇಳು. ನಂಗಿದ್ದಿದ್ದು ಒಂದೇ ಹೋಪ್ ದಿವ್ಯಾ, ಅದು ಹೋಯ್ತು. ನನ್ನ ಯಾರೂ ನಂಬಲ್ಲ, ನಂಬಾರ್ದು ಕೂಡ. ನಿನ್ ಮೇಲೆ ನಂಬಿಕೆ ಇರೋದಿಕ್ಕಲ್ವಾ ನಾನು ಇಲ್ಲಿವರೆಗೂ ಬಂದಿದ್ದು. ರಿಷಿ, ಯಾವ್ದು ಏನೇ ಆಗ್ಲಿ ನಾನು ನಿನ್ ಜೊತೆನೇ ಇರ್ತೀನಿ, ಧೈರ್ಯವಾಗಿರೋ. ಹಾಯ್. ಸತ್ಯ ಎಲ್ಲಿದ್ಯಾ? ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ, ನೆನ್ಪಿದೆ ತಾನೆ? ಸ್ಟಾಪ್ ಇಟ್ ಅಮರ್, ಹೇಗ್ ಮರಿತೀನಿ? ಸರಿ, ಡಿನ್ನರ್ ಪ್ರಿಪೇರ್ ಮಾಡ್ತಿದ್ದೀನಿ, ಬೇಗ ಬಂದ್ಬಿಡು. ಕಮಿಂಗ್. ಪ್ರಹ್ಲಾದ್ ಕಾಲ್ಸ್ ರಿಸೀವ್ ಮಾಡ್ತಾ ಇಲ್ಲ. ಹ್ಮ್ ಜಸ್ಟ್ ಒಂದು ರೂಟೀನ್ ಚೆಕ್. ಹಲೋ ಸತ್ಯ, ಕೇಳಿಸ್ತಾ ಇದೆಯಾ? ಹಲೋ ಸಿಗ್ನಲ್ ಇಲ್ವಾ? ಹಲೋ ಹಲೋ ಅಮರ್, ನಾನು ನಿಂಗೆ ಮತ್ತೆ ಮಾಡ್ತೀನಿ. ಸತ್ಯ ಅಲ್ಲಿ ಸಿಕ್ಕಾಕೊಂಡಿದ್ದು ಎದುರಾಳಿ ಶಕ್ತಿಯಿಂದಲ್ಲ, ನಿಜವಾದ ಮುಖನ ನೋಡೋದಕ್ಕೆ. ಇನ್ನೊಬ್ರನ್ನ ಕರ್ಕೊಂಡ್ ಬಂದ್ರ? ಯಾರು ಇರ್ಬೋದು? ಹೋಗ್ ನೋಡ್ತೀಯಾ? ಅಯ್ಯೋ ನನಗ್ ಭಯ ಆಗ್ತದೆ. ಸರಿ, ಯಾರು ಮಾತಾಡ್ಬೇಡಿ. ಹೇಳ್ತೀನಿ, ನಿಜ ಹೇಳ್ತೀನಿ. ಹುಡುಗಿರನ್ನೆಲ್ಲ ಇಸ್ತಾನ್ಬುಲ್ಗೆ ಪಾರ್ಸಲ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಮೇಡಮ್. ಇವರಿರೋದೆಲ್ಲಿ? ಇಸ್ತಾನ್ಬುಲ್. ಏನ್ ನಡ್ತಿತ್ತು? ಅದು ಹಸಿನ ಜೀವನನ ಹಾಳು ಮಾಡ್ಬೇಕು ಅನ್ಕೊಂಡಿದ್ನಮ್ಮ. ದುಬೈಲಿ ಕೆಲಸ ಕೊಡಿಸ್ತೀನಂತ ಹೇಳಿ ನನ್ನ ಮಗಳನ್ನ ಬಲಾತ್ಕಾರ ಮಾಡ್ಬೇಕು ಅನ್ಕೊಂಡಿದ್ದ. ನಿನ್ ಬೇಲು ಕೊಡು. ಹುಷಾರಾಗಿಳಿ.
चल अंदर डालो सबको